ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ. ಇವತ್ತು ರವಿವಾರದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕಿಷ್ಟು ಗಡಿಬಿಡಿ ಅಂತ ನೀವು ಅಂದ್ಕೊಳ್ತಿರ್ಬೋದು. ಮುಂದೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಹಣ್ಣೆಲ್ಲ ಒಂದು ಕಡೆ ಜೋಡಿಸ್ತಾ ಇದ್ದೀನಿ. ಈ ಕರ್ಬೂಜದ ಹಣ್ಣು ತುಂಬ ಟೇಸ್ಟಿಯಾಗಿರುತ್ತೆ, ಚಿಕ್ಕ ಹಣ್ಣು. ಅದಾದ ನಂತರ ಇಲ್ಲಿ ಗ್ರೇಪ್ಸ್ ಎಲ್ಲ ನೀರಲ್ಲಿ, ಅಂದರೆ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಒಂದು 10 ನಿಮಿಷ ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ವಾಶ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ. ಹಾಗೆ ರಾತ್ರಿನೇ ಗಿಡದಿಂದ ಕಡಲೆಕಾಯಿ ಎಲ್ಲ ನಾನು ಬಿಡಿಸಿ ಇಟ್ಟಿದ್ದೀನಿ. ಇವೆಲ್ಲನೂ ಕೂಡ ಒಂದು ಕಡೆ ಅಂದರೆ ಟೇಬಲ್ಗೆ ಒಯ್ದು ಇಡ್ತಾ ಇದ್ದೀನಿ. ಹಾಗೆ ಇದೆಲ್ಲ ಆದ ನಂತರ ಇಲ್ಲಿ ಸ್ವೀಟ್ಸ್ ಎಲ್ಲ, ಅಂದರೆ ಮನೆಯಲ್ಲಿರುವ ಸ್ವೀಟ್ಸು, ಲಡ್ಡು ಹಾಗೆ ಕರ್ಜಿಕಾಯಿ ಎಲ್ಲ ಮಾಡಿದ್ದೆ. ಅವೆಲ್ಲನೂ ಕೂಡ ಇಲ್ಲಿ ಒಂದು ಟೇಬಲ್ಗೆ ಇಡ್ತಾ ಇದ್ದೀನಿ ಒಂದು ಕಡೆ. ಇವಾಗ ಯಾರಿಗೋಸ್ಕರ ಇದೆಲ್ಲ ತಯಾರಿ ಮಾಡಿದ್ದೀನೋ ಅವರು ಇವಾಗ ಬಂದಾಯಿತು. ನೋಡ್ತಾ ಇದ್ದೀರಾ, ಪ್ರತಿ ಸಾರಿ ಅಂದರೆ ರವಿವಾರ ಬಂತು ಅಂತಂದರೆ ನಾನು ತವ್ರ ಮನೆಗೆ ಹೊರಗೋದು ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಈ ಬಾರಿ ಎಲ್ಲರನ್ನ ನಮ್ಮ ಮನೆಗೆ ಕರೆಸ್ಬೇಕು ಅಂತ ಎಲ್ಲರನ್ನ ಕರೆದಿದ್ದೆ. ಆದರೆ ಒಬ್ಬರು ಮಕ್ಕಳ 10th ಎಕ್ಸಾಮ್ ಬರ್ತಾಯಿದೆ, ಓದಬೇಕು ಅಂತ ಹೇಳ್ತಾಯಿದ್ರು. ಇನ್ನೊಬ್ಬರು ಫಂಕ್ಷನ್ಗೆ ಹೋಗ್ಬೇಕಂದ್ರು. ಇನ್ನೊಬ್ಬರು ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ಅಂತಂದರು. ಇವರೆಲ್ಲ ಮತ್ತೊಬ್ಬರು ಯಾರೂ ಅಲ್ಲ, ನಮ್ಮ ಅಕ್ಕಂದರು ಹಾಗೆ ನಮ್ಮ ಅತ್ತಿಗೆ. ಇದಾದ ನಂತರ ಇಲ್ಲಿ ಫೈನಲಿ ಪೂಜಾ ಮತ್ತು ಅವ್ರ ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ದಾಳೆ. ಹಾಗಾಗಿ ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬಿಸಿಯಾಗಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿದ್ದೀನಿ, ನೋಡ್ಬೋದು. ಎಲ್ಲರೂ ಇವಾಗ ಮಕ್ಕಳೆಲ್ಲ ಸೇರಿಕೊಂಡು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದಾರೆ. ನಾನಿಲ್ಲಿ ವಿಡಿಯೋ ಮಾಡ್ತಿದ್ದೀನಲ್ವ, ಪ್ರತಿ ಸಾರಿ ನಿಮ್ಮ ಮೇಲೆ ಕ್ಯಾಮ್ರಾ ಇರುತ್ತೆ, ಹುಷಾರಂತ ನನ್ನ ಮಗ ನಗ್ತಾ ಇದ್ದಾನೆ. ಇದಾದ ನಂತರ ಇಲ್ಲಿ ಫೋನನ್ನು ನೋಡಿಕೊಂಡು ಕೂತ್ಕೊಂಡಿದ್ದಾರೆ ಅಲ್ವಾ. ಎಲ್ಲರೂ ಕೂಡ, ಅಂದರೆ ಚಿಕ್ಕ ಮಕ್ಕಳಲ್ಲ, ನಾವೆಲ್ಲರೂ ಕೂಡ ಫೋನ್ ನೋಡ್ತಾ ಕೂತ್ಕೊಂಡ್ರೆ ನೀರು ಕೂಡ ಕುಡಿಯೋದಿಲ್ಲ. ಹಾಗಾಗಿ ಎಲ್ಲನೂ ಕೂಡ ಒಂದು ಕಡೆಗೆ ಇಟ್ಟಿದ್ದೆ. ಮಕ್ಕಳೆಲ್ಲ ತಿನ್ಕೊಳ್ತಾರೆ ಎದ್ರ ನುಗ್ಗಡೆ ನೋಡಿದ್ರೆ ಅಂತ ಅಂದ್ಬಿಟ್ಟು ಇವಾಗ ಹಣ್ಣನ್ನು ಕಟ್ ಮಾಡಿದ್ದೀನಿ. ಇದಾದ ನಂತರ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಹಣ್ಣು ತಿಂತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ಇವತ್ತಿನ ದಿನ, ರವಿವಾರದ ದಿನ. ನಿಮ್ಮ ರವಿವಾರ ಯಾವ ಥರ ಹೋಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ರವಿವಾರ ಬರುತ್ತೆ ಅಂತಂದರೆ ಅದರ ತಯಾರಿಯಲ್ಲಿಯೇ ಇರ್ತೀವಿ, ಅದರೊಳಗೇ ರವಿವಾರ ಮುಗಿದು ಹೋಗಿರೋದೇ ಗೊತ್ತಾಗೋದಿಲ್ಲ. ನನಗಂತೂ ಅದೇ ಥರ ಆಗುತ್ತೆ. ನಿಮ್ಗೆ ಯಾವ ಥರ ಆಗುತ್ತೆ ಗೊತ್ತಿಲ್ಲ. ಅಂತಂದರೆ ಕೆಲವೊಬ್ಬರು ಕೆಲಸಗಳೆಲ್ಲ ಪೆಂಡಿಂಗ್ ಇಟ್ಕೊಂಡು ರವಿವಾರ ಮಾಡಿದ್ರಾಯ್ತು ಅಂತಂದ್ಬಿಟ್ಟು ಇಟ್ಕೊಳ್ತಾರೆ. ಇನ್ನು ಕೆಲವೊಬ್ಬರು ಬೇರೆಯ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅದು ಅವ್ರವ್ರ ಮೇಲೆ ಬಿಟ್ಟಿದ್ದು. ನಾನು ಹೇಳೋದಿಷ್ಟೇ, ನಮ್ಮ ಮನೆ ಕೆಲಸಗಳೆಲ್ಲ ನಾವು ಪೆಂಡಿಂಗ್ ಇಟ್ಕೊಂಡು ಅದರಲ್ಲಿಯೇ ರವಿವಾರ ಕೂಡ ಕಳೆಯೋದು ಸರಿಯಲ್ಲ. ಹಾಗಾಗಿ ಇವಾಗಿನ ಮಕ್ಕಳಿಗೆ ನಾವು ಬೇರೆಯವ್ರ ಜೊತೆ ಯಾವ ಥರ ನಡ್ಕೊಳ್ಬೇಕು, ಯಾವ ಥರ ಮಾತಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಆದಷ್ಟು ರವಿವಾರದ ದಿವಸ ಸಮಯನ ತಗೊಂಡು ನಮ್ಮವ್ರ ಹತ್ರ ನಾವು ಹೋಗಿ ಬೆರೆತ್ರೆ ಇದು ಅವರಲ್ಲಿ ಡೆವಲಪ್ ಮಾಡಬಹುದು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ರವಿವಾರ ತುಂಬ ಚೆನ್ನಾಗಿತ್ತು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.